ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ನೋಡಿ. ಈಗ ನಾನು ಏನು ಆಯ್ತಪ್ಪ ಚರ್ಚೆನೂ ಬೇಡ ಏನೋ ಬೇಡ. ಈಗ ಅದೆಂತ ಒಂದು ಕಮಿಟಿ ಮಾಡೋರಲ್ವಾ, ಯಾರೋ ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶರದು ಒಂದು ಕಮಿಟಿ ಮಾಡವ್ರೆ. ಅದಕ್ಕೆ 3 ಜನ ಸರ್ಕಾರದ ಅಧಿಕಾರಿಗಳನ್ನು ನಿವೃತ್ತ ಅಧಿಕಾರಿಗಳನ್ನೇ ನೇಮಕ ಮಾಡವ್ರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಕಮಿಟಿ ಮಾಡವ್ರಲ್ಲಪ್ಪ. ಆ ಒಂದು ಕಮಿಟಿಯ ನಾಯಕತ್ವ ಯಾರು ಕೊಟ್ಟವ್ರೆ? ಒಬ್ರು ನಿವೃತ್ತ ನ್ಯಾಯಾಧೀಶರಿಗೆ. ಆ ನ್ಯಾಯಾಧೀಶರು ಏನೊಂದು ತೀರ್ಪು ಕೊಟ್ರು ಹಿಂದೆ ನ್ಯಾಯಾಧೀಶರಿದ್ದಾಗ. ಯಾವೊಂದು ಈಗಲ್ ಟೌನ್ ಏನಿದೆ ಬಿಡದಿ ಹತ್ರ, ಅಲ್ಲಿ 70 ಎಕರೆ ಖರಾಬ್ ಭೂಮಿ ಆ ಒಂದು ಈಗಲ್ ಟೌನ್ ರಚನೆ ಆಗ್ಬೇಕಾದ್ರೆ ಇತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಅಂತಿಮವಾದ ನಿರ್ಣಯ ಇದೇ ಶಿವಕುಮಾರ್ ಅವ್ರ ಮಂತ್ರಿಗಳಾಗಿ ಒಂದು ನಿರ್ಣಯ ಕೊಡಿಸಿದ್ರು ಕ್ಯಾಬಿನೆಟ್ ನಲ್ಲಿ. ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರು ಅವನಿಗೆ ಕಟ್ಟು ಅಂತ ಹೇಳಿ ಆ ಈಗಲ್ ಟೌನ್ ಮಾಲೀಕನಿಗೆ. ಅದು 940 ಕೋಟಿ 70 ಎಕರೆಗೆ. ಅದನ್ನ ಹೈಕೋರ್ಟ್ ನಲ್ಲಿ ಹೋದಾಗ ಅಲ್ಲಿ ಈಗಿನ ಏನೊಂದು ಪರಿಶೀಲನೆ ಮಾಡಿ ರೈತರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ವರದಿ ಕೂಡ ಕೇಳೋರಲ್ಲ ಈಗಿನ ಆ ನ್ಯಾಯಾಧೀಶರು. ಅವತ್ತು ಅವ್ರು ಏನ್ ಹೇಳಿದ್ರು, ಎಕರೆಗೆ 12 ಕೋಟಿ ಸರ್ಕಾರ ಏನ್ ಫಿಕ್ಸ್ ಮಾಡಿತ್ತು ಆ ತೀರ್ಮಾನ ಎತ್ತಿಡಿದ್ರು. ಈಗ ಆ ನ್ಯಾಯಾಧೀಶರಿಗೆ ನಾನು ಕೇಳೋದಿಷ್ಟೇ, ಪಾಪ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡೋರಲ್ಲಪ್ಪ, 10 ವರ್ಷದಿಂದ ಆ ಒಂದು ಈಗೇನು ಟೌನ್ಶಿಪ್ ಮಾಡೋದಕ್ಕೆ ರೈತರ ಭೂಮಿ ತವಡಿಯಕ್ ಹೋಗೋರಲ್ಲ, ಅವತ್ತು 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಮ್ಮ ಲೀಡ್ರು 2 ಕೋಟಿ ಕೊಡ್ತಾ ಇದೀನಿ, 2 ಕೋಟಿ ಕೊಡ್ತೀನಿ ಅಂತಾರಲ್ಲ. ಅವತ್ತು 12 ಕೋಟಿ ಫಿಕ್ಸ್ ಮಾಡಿದಿರಲ್ಲಪ್ಪ, ಎಷ್ಟ್ ಮಾಡ್ತೀರಿ? 10 ವರ್ಷ ಆಗಿದೆಯಲ್ಲ. ಅದ್ರ ಪಕ್ಕ ಬೇಕಾದ ಜಮೀನುಗಳಿದೆ ರೈತರಿಗೆ, ಈಗ ಹೊಡಿಬೇಕು ಅಂತ ಹೊರಟಿರಲ್ಲ. ಅವತ್ತು 12 ಕೋಟಿ ನೀವೇ ಫಿಕ್ಸ್ ಮಾಡಿದಿರಿ. ಇವತ್ತು ಎಷ್ಟು ಮಾಡ್ತೀರಿ ಆಗಿದ್ರೆ? 2 ಕೋಟಿ ದೊಡ್ಡದಾ? 2 ಕೋಟಿ ಹಣ ದೊಡ್ಡದ ಆಗಿದ್ರೆ ಆ ನ್ಯಾಯಾಧೀಶರಿಗೆ ಹೇಳ್ತೀನಿ, ಈಗೇನು ವಹಿಸ್ಕೊತಾ ಇದ್ದೀರಿ, ಸರ್ಕಾರ ಜವಾಬ್ದಾರಿ ಕೊಡ್ತಿದೆ. ಅವತ್ ನೀವೇ 12 ಕೋಟಿ ಸರಿ ಅಂತ ಹೇಳಿದಿರಿ. ಈಗ 10 ವರ್ಷ ಆಗಿದೆ, ಈಗ ಎಷ್ಟು ಕೋಟಿ ಕೊಡ್ಬೇಕು? ಸ್ವಲ್ಪ ಕೊಟ್ಬಿಟ್ರೆ ನಮ್ ರೈತರ ಪರವಾಗಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಯಾಕೆ ನನಗೆ ನೋಡಿ, ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಬಂದೋದ್ರು? ಅದೇನು ಮುಖ್ಯಮಂತ್ರಿ 2 ಕೊಂಬ ಐತಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಪ್ಪ. ಅದೇನ್ ದೊಡ್ಡ ವಿಷಯ? ಅದೇನ್ ಶಾಶ್ವತವಾದ ಜಾಗ? ಯಾತಿಗ್ ನಾನು ಹೊಟ್ಟೆ ಉರಿ ಪಡ್ಕೊಳ್ಳಿ? ಅದ್ರಿಂದ ಏನಾಗುತ್ತೆ ನನಗೆ? ಹೊಟ್ಟೆ ಉರಿ ಪಡೋದ್ರಿಂದ ನಾನು ಈ ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಂತ ದಿನದಿಂದ ಎಲ್ಲಾದ್ರೂ ಅಕ್ರಮಗಳು ನಡೆದರೆ ಅದನ್ನ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನ ನಮ್ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಅಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ಯಾವ ತರ ನಡ್ಕೊಂಡಿದ್ದೀರಿ, ಯಾರ್ಯಾರು ಯಾವ್ಯಾವ ರೀತಿನಲ್ಲಿ ಅವಕ್ಕೆಲ್ಲ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ನಾನು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ನಾನೇನ್ ಮಾಡ್ಲಿ? ಕೇಂದ್ರದಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಬಿಡದಿಲ್ ಬಂದು ಮಾತಾಡ್ತಿದ್ದಾರೆ. ಕೇಂದ್ರದಲ್ಲಿ ಕೆಲಸ ಹೇಗ್ ಮಾಡ್ಬೇಕು ಅನ್ನೋದು ಇವರಿಂದ ಕಲಿಬೇಕಾಗಿಲ್ಲ. ನಾನು ಏನ್ ಮಾಡ್ಬೇಕು ಅನ್ನೋದು ಕಲ್ತಿದ್ದೀನಿ. ಇಡೀ ದೇಶದಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಏನ್ ಮಾಡವನೆ ಅಂತ ಹೇಳಿ. ಅಲ್ಲಿ ಹೋಗಿ ಆಂಧ್ರದಲ್ಲಿ ಕೇಳಿ, ವಿಶಾಖಪಟ್ಟಣದಲ್ಲಿ ಕುಮಾರಸ್ವಾಮಿ ಕಟ್ಔಟ್ರಿಗೆ ಹಾಲು ಹಾಕ್ತಾರೆ, ಅಭಿಷೇಕ ಮಾಡ್ತಾರೆ. ಇದು ಮಾಡಿರೋ ಕುಮಾರಸ್ವಾಮಿ ಕೆಲಸ ನಿನ್ನಿಂದ ಕಲ್ತ್ಕೋಬೇಕಪ್ಪ, ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಹೇಳಿ. ಅದರಿಂದ ಈಗ ಮಂತ್ರಿ ಮಾಡೋರಪ್ಪ, ಮಾಡಪ್ಪ ಕೆಲಸನ. ಇದೇನ್ ಮಾಡ್ತೀಯ? ರಾಮನಗರ ಜಿಲ್ಲೆಗೆ ಇಲ್ಲಿವರೆಗೆ ಕಳೆದ 3 ವರ್ಷದಲ್ಲಿ ಎಷ್ಟು ಈ ಒಂದು ಬೇರೆ ಜಿಲ್ಲೆ, ರಾಜ್ಯಕ್ಕೆ ಬೇಡ, ಜಿಲ್ಲೆಗೆ ಬೇಡ, ಈಗ ಮಾಗಡಿ ಕ್ಷೇತ್ರಕ್ಕೆ ಸೇರೈತಲ್ಲ, ಇವೆಲ್ಲ ನನ್ನ ಬೆಳೆಸಿರೋ ಪುಣ್ಯಾತ್ಮರ ಇಲ್ಲಿರೋರು. ನಾನು ಇವತ್ತು ಈ ಮಟ್ಟಿಗೆ ಬರ್ಬೇಕಾದ್ರೆ ಈ ಜನ್ಮೇ ನನ್ ಕಾಪಾಡಿರೋದು. ಇವತ್ತು ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಯಾವ್ದು ಹೆಸರು ಯಾರಾದ್ರೂ ಮಾತಾಡಿದ್ರೆ ಈ ಜನ ನನಗೆ ಜನ್ಮ ಕೊಟ್ಟಿರೋರು. ಈಗ ಏನ್ ಮಾಡಿದ್ವಿ ಹೇಳಪ್ಪ? ನಾವು ಮಾಡಿದ ಕೆಲಸ ಬಿಟ್ರೆ ಹೊಸದಾಗಿ ಏನಾಗಿದೆ ಈ ರಾಜ್ಯದಲ್ಲಿ? ಈ ಒಂದು ತಾಲೂಕಲ್ಲಿ, ಮಾಗಡಿ ತಾಲೂಕು ಅದು ರಾಮನಗರಕ್ಕೆ ಸೇರಿದ್ದಾಗಿಂದೆ ಅಂದ್ರೆ ರಾಮನಗರ ಜಿಲ್ಲೆ, ಈ ತಾಲೂಕು ಏನ್ ಮಾಡಿದೆ ಹೇಳ್ಬಿಡಪ್ಪ. ಸರ್, ಜಿಲ್ಲೆನಲ್ಲಿ ಪಕ್ಷ ಸಂಘಟನೆ ಯಾವಾಗ ಮಾಡ್ತಾರೆ? ಜನ ಅವರೇ ಎದ್ದು ಹೇಳ್ತಾರೆ. ಬನ್ನಿ, ಇನ್ನೊಂದು 6 ತಿಂಗಳು ಕಳೀಲಿ, ರಾಜ್ಯದಲ್ಲಿ ಜನ ಏನ್ ತೀರ್ಮಾನ ಮಾಡ್ತಾರೆ ಗೊತ್ತಾಗುತ್ತೆ. ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.